ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆದ ರೈಸ್ ಬಾತ್ ಹೇಗೆ ಮಾಡೋದು, ಅದು ಕ್ಯಾಪ್ಸಿಕಮ್ ರೈಸ್ ಬಾತ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದು ಟಿಫನ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ಇಲ್ಲಿ ನಾನು ಒಂದು ಸ್ವಲ್ಪ ಶೇಂಗಾ ತೊಗೊಂಡಿದ್ದೀನಿ ಮತ್ತು ಒಂದು ದೊಡ್ಡ ಕ್ಯಾಪ್ಸಿಕನ್ನ ನಾನು ಉದ್ದುದ್ದ ಹೆಚ್ಕೊಂಡಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕು ಅದು ನೋಡ್ಕೊಂಡು ಹೆಚ್ಕೊರಿ. ಮಕ್ಳಿಗೆ ಹಾಕಂಗಿದ್ರೆ ಚಿಕ್ಕದಾಗಿ ಹೆಚ್ಚಿನೂ ಹಾಕ್ಬೋದು ನೀವು, ಟಿಫನ್ ಬಾಕ್ಸಲ್ಲೆಲ್ಲ ಹಾಕಂಗಿದ್ರೆ. ಕೊತ್ತಂಬರಿ ಸೊಪ್ಪು, ಒಂದೇ ಒಂದು ಹಸಿಮೆಣ್ಸಿನ್ಕಾಯಿ ಉದ್ದ ಹೆಚ್ಕೊಂಡಿದ್ದೀನಿ, ಒಂದು ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ, ಒಂದು ಟೊಮೆಟೊ, ಒಂದು ಸ್ವಲ್ಪ ಹುಣಸೆ ರಸ, ಒಂದು ಬೆಳ್ಳುಳ್ಳಿನ ಜಜ್ಕೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಕರಿಬೇವು, ಒಂದು ಒಣ ಮೆಣಸಿನ್ಕಾಯಿ. ಇದಕ್ಕೆ ಖಾರ ಪುಡಿ ಬೇಕಾಗುತ್ತೆ, ಒಂದು ಸಾಂಬಾರು ಪುಡಿ, ನೀವು ಸಾಂಬಾರು ಪುಡಿ ಆದರೂ ಹಾಕ್ಬೋದು ಅಥವಾ ವಾಂಗಿಬಾತ್ ಪೌಡ್ರ್ ಆದರೂ ಹಾಕ್ಬೋದು, ಸ್ವಲ್ಪ ಅರಿಶಿಣ ಪುಡಿ, ಸಾಸಿವೆ, ಜೀರಿಗೆ ಮತ್ತು ಉಪ್ಪು. ಈ ಕ್ಯಾಪ್ಸಿಕಮ್ ರೈಸ್ ಬಾತ್ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ತೀನಿ ನಾನು. ಈಗ ಎಣ್ಣೆ ಕಾದಿದೆ, ಎಣ್ಣೆ ಕಾದ್ಮೇಲೆ ಫಸ್ಟ್ ಶೇಂಗಾ ಹಾಕಿ ಇದನ್ನು ಹುರಿದು ತೆಗೆದಿಟ್ಕೊಂಬೇಡ. ಹೌದು, ಅದು ಯಾವುದೇ ನೀವು ಮಾಡಿರಿ, ಅವಲಕ್ಕಿ ಮಾಡಿ, ಚಿತ್ರಾನ್ನ ಮಾಡಿ, ಅದು ಯಾವ್ಯಾವ ರೈಸ್ ಬಾತ್ಗಳಲ್ಲಿ ನೀವು ಯೂಶ್ವಲಿ ಶೇಂಗಾ ಹಾಕಂಗಿದ್ರೆ ಅದನ್ನು ಹುರಿದು ಸಪ್ರೇಟಾಗಿ ಇಟ್ಕೊಂಬಿಡಿ. ಆಮೇಲೆ ನೀವೆಲ್ಲ ಕಲಿಸಿದ ಮೇಲೆ ಹಾಕಿ. ಅವಾಗ ಏನಾಗುತ್ತೆ, ಒಂಥರ ಶೇಂಗಾದ ಕ್ರಂಚಿನೆಸ್ ಹಂಗೆ ಇರುತ್ತೆ. ನೀವು ಮೊದಲೇ ಹಾಕಿಬಿಟ್ರೆ ಏನಾಗ್ಬಿಡುತ್ತೆ, ಅದೆಲ್ಲ ಮೆತ್ತದಂಗೆ ಆಗಿಬಿಡುತ್ತೆ. ಈಗ ಹುರ್ಕೊಂಡು ಎಣ್ಣೆಯಲ್ಲಿ ಸ್ವಲ್ಪ ಕರ್ಕೊಂಡು ಹಿಂಗೆ ತೆಗೆದಿಟ್ಕೊಂಬಿಡಿ. ಆಮೇಲೆ ನೀವು ಒಗ್ಗರಣೆ ಎಲ್ಲ ಮಾಡ್ಕೊರಿ. ಇಲ್ಲಿ ನಾನು ಶೇಂಗಾ ಹುರ್ಕೊತಾ ಇದ್ದೀನಿ. ಇದು ಹುರಿದ ಮೇಲೆ ಒಂದು ಸಣ್ಣ ಬೌಲಿಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ನಾನೆಲ್ಲ ರೈಸ್ ಬಾತ್ ಆದಮೇಲೆ ಮೇಲೆ ಅದಕ್ಕೆ ಕಲಿಸ್ಕೊಂಡು ಮಿಕ್ಸ್ ಮಾಡ್ತೀನಿ. ಅದಕ್ಕೆ ನೋಡಿ, ಈಗ ಶೇಂಗಾ ಆಗಿದೆ, ತೆಗೆದಿಟ್ಕೊಂಡ್ಬಿಡ್ತೀನಿ ನಾನು ಒಂದು ಬಟ್ಲದಲ್ಲಿ. ನೀವು ಯಾವಾಗ ರೈಸ್ ಬಾತ್ ಎಲ್ಲ ಮಿಕ್ಸ್ ಮಾಡ್ತಿರಲ್ಲ ಅವಾಗ ಮೇಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಬಿಡಿ ಲಾಸ್ಟಿಗೆ. ಅವಾಗ ನೋಡಿ ತುಂಬಾ ರುಚಿ ಬರುತ್ತೆ ಬಾಯಲ್ಲಿ. ಇದೆಲ್ಲ ಶೇಂಗಾ ತೆಗಿತಾ ಇದ್ದೀನಿ ನಾನೀಗ. ಯಾವುದೇ ಆಗಲಿ, ಅವಲಕ್ಕಿ ಆಗಲಿ, ಚಿತ್ರಾನ್ನ ಆಗಲಿ, ಯಾವುದೇ ಮಾಡ್ತಾ ಇರುವಾಗ ಈ ರೀತಿ ಮಾಡಿ ಇಟ್ಕೊಂಬಿಡಿ. ನೋಡಿ, ಈರುಳ್ಳಿ ಆಗಿದೆ, ತುಂಬ ಬ್ರೌನಿಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಹಸಿ ವಾಸನೆ ಹೋಗಿ ಸ್ವಲ್ಪ ಬೆಂದ ಮೇಲೆ ಈರುಳ್ಳಿ, ಇದಕ್ಕೆ ನಾನು ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಜೊತೆಗೆ ನಾನು ಕ್ಯಾಪ್ಸಿಕಮ್ ಉದ್ದಕ್ಕೆ ಹೆಚ್ಕೊಂಡಿರೋದು ಹಾಕ್ತಾಯಿದ್ದೀನಿ. ಅದು ಎರಡೂ ಒಂದು ಸರಿ ಬೆಂದುಬಿಡುತ್ತೆ. ನೀವು ಬೇಕಾದ್ರೆ ಉದ್ದನೇ ಹೆಚ್ಕೋಬೋದು, ಮಕ್ಕಳು ಮನೆಯಲ್ಲಿದ್ದರೆ ಚಿಕ್ಕದಾಗಿ ಹೆಚ್ಚಿನೂ ಹಾಕ್ಬೋದು, ಯಾಕಂದರೆ ಮಕ್ಕಳು ತಿನ್ನಲ್ಲ ಅಂಥೇಳಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನಾನು. ಉಪ್ಪು ಹಾಕಿ ಚೆನ್ನಾಗಿ ಒಂದು 2 ನಿಮಿಷಕ್ಕೆ ಚೆನ್ನಾಗಿ ಬೆನಿಯಾಗಿ ಬಿಡೋಣ. ಇದನ್ನು ಕ್ಯಾಪ್ಸಿಕಮ್ಮು ಮತ್ತು ಇದು ಎರಡೂ ಚೆನ್ನಾಗಿ ಬೆನಿಬೇಕು. ನಾನು ಒಂದು 2ರಿಂದ 3 ನಿಮಿಷದ ಕಾಲ ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ಮು ಚೆನ್ನಾಗಿ ಬೆಂಚ್ಕೊಂಡ್ಬಿಟ್ಟೆ. ಟೊಮೊಟೊ ಜೊತೆಗೆ ಕ್ಯಾಪ್ಸಿಕಮ್ ಬೆಂದುಬಿಡುತ್ತೆ, ಅದಕ್ಕೆ ಟೊಮೊಟೊ ಜೊತೆಗೆ ಕ್ಯಾಪ್ಸಿಕಮ್ ಹಾಕ್ಬಿಡಿ. ಯಾಕಂದರೆ ಕ್ಯಾಪ್ಸಿಕಮ್ ತುಂಬ ಟೈಮೇ ನಡೆಯಲ್ಲ ಬೆನೆಯೋಕ್ಕೆ. ನೋಡಿ, ಈಗ ಆಗಿದೆ ಅಲ್ವಾ. ಇದಕ್ಕೆ ನಾನು ಹುಣಸೆ ಹಣ್ಣು ರಸ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣು ರಸದ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ನಿಮ್ಗೆ ಬೇಕಾದರೆ ಹಾಕ್ಕೋಬೋದು, ಬೇಡಾದ್ರೆ ಬಿಡ್ಬೋದು. ಬಟ್ ಹುಳಿ ಅಂಶ ಇರುತ್ತಂದ್ರೆ ಸ್ವಲ್ಪ ಬೆಲ್ಲ ಹಾಕ್ತೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಬೇಡ ಅಂದರೆ ಸ್ಕಿಪ್ ಮಾಡ್ಕೊಂಬಿಡಿ. ನೋಡಿ, ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಹಾಕಿ ಇದಕ್ಕೆ ನಾನು ಖಾರ ಪುಡಿ, ನೀವು ಖಾರ ಎಷ್ಟು ಬೇಕಷ್ಟು ನೋಡಿಕೊಂಡು ನೀವು ಖಾರ ಪುಡಿ ಹಾಕ್ಬೋದು. ಖಾರ ಪುಡಿ ಒಂದಿಷ್ಟು, ಮತ್ತು ಇದಕ್ಕೊಂದು ಸ್ಪೂನ್ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ಸಾಂಬಾರು ಪುಡಿ ಹಾಕ್ಕೋರಿ, ಬೇಡಾದರೆ ವಾಂಗಿಬಾತ್ ಪೌಡರ್ ಅಥವಾ ಬಿಸಿಬೇಳೆ ಪೌಡ್ರ್ ಕೂಡ ಹಾಕ್ಕೋಬೋದು ನೀವು ಇದಕ್ಕೆ. ನಾನು 1 ಸ್ಪೂನು ಸಾಂಬಾರು ಪುಡಿ, 1 ಸ್ಪೂನು ಖಾರ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕೋಣ, ಮತ್ತು ತಲೆ ಒತ್ತಬಾರ್ದಲ್ಲ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಒಂದು 2 ನಿಮಿಷಕ್ಕೆ ಚೆನ್ನಾಗಿ ಕುದಿಸ್ಕೊಂಬಿಡೋಣ. ಖಾರ ಪುಡಿ, ಸಾಂಬಾರು ಪುಡಿ ಹಾಕಿದ್ದೀನಿ. ನೀವು ಬೇಕಾದ್ರೆ ಗರಂ ಮಸಾಲೆ ಹಾಕ್ಕೋಬೋದು, ಬಟ್ ತುಂಬಾ ಮಸಾಲೆ ಆಗಿಬಿಡುತ್ತೆ. ಸಾಂಬಾರು ಪುಡಿ ಬೇಕಾದ್ರೆ ಸಾಂಬಾರು ಪುಡಿ ಹಾಕ್ಕೋರಿ, ಅಥವಾ ನಿಮಗೆ ಬೇಕಾದ್ರೆ ವಾಂಗಿಬಾತ್ ಪೌಡರು ಅಥವಾ ಬಿಸಿಬೇಳೆಬಾತ್ ಪೌಡ್ರ್ ಕೂಡ ಹಾಕ್ಕೋಬೋದು ಇದಕ್ಕೆ. ನೋಡಿ, ನಾನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿ ಒಂದು 2ರಿಂದ 3 ನಿಮಿಷದ ಕಾಲ ಚೆನ್ನಾಗಿ ಇದನ್ನು ಕುದಿಸ್ಕೊಂಬಿಡೋಣ. ಅದು ಎಣ್ಣೆ ತೆಗಿಬೇಕು ಮೇಲೆ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೀನಿ. ಈಗ ಉಪ್ಪು ಹಾಕಿದ್ದೀನಿ, ಬೆಲ್ಲ ಸ್ವಲ್ಪ ಹಾಕಿದ್ದೀನಿ, ಹುಣಸೆ ರಸ, ಖಾರ ಪುಡಿ, ಸಾಂಬಾರು ಪುಡಿ ಎಲ್ಲ ಹಾಕಿದ್ದೀನಿ. ಈಗ ಇದನ್ನು ಹಾಕಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಅದು ಎಣ್ಣೆ ತೇಲಿ ಬರ್ಬೇಕು ಮೇಲೆ. 2ರಿಂದ 3 ನಿಮಿಷದ ಕಾಲ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ಬಿಟ್ಟಿದ್ದೀನಿ. ನೋಡಿ, ಎಣ್ಣೆ ತೇಲ್ತಾ ಇದೆ. ಈಗ ನಾನು ನೀರು ಹಾಕಿದ್ವಲ್ಲ ಅದೆಲ್ಲ ಹೋಗಿ ಗೊಜ್ಜು ಎಣ್ಣೆ ಬಿಟ್ಟು ಗಟ್ಟಿ ಆಗಿದೆ. ಈ ತಣ್ಣಗಾದ್ಮೇಲೆ ನೀವು ಬೇಕಾದ್ರೆ ಎಷ್ಟು ಗೊಜ್ಜು ಜಾಸ್ತಿ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು 2ರಿಂದ 3 ದಿವಸ ಬಳಸ್ಬೋದು. ನೋಡಿ, ಈಗ ನಾನು ಗೊಜ್ಜು ರೆಡಿ ಆಗಿದೆ. ನಾನು ಅನ್ನ ಮಿಕ್ಸ್ ಮಾಡ್ತೀನಿ. ನೋಡಿ, ಗೊಜ್ಜು ರೆಡಿ ಆಗಿತ್ತು ಕ್ಯಾಪ್ಸಿಕಮ್. ಇದಕ್ಕೆ ನಾನು ಬಿಸಿದ ಅನ್ನ ಆರಿಸ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಡ್ತೀನಿ. ತುಂಬಾ ರುಚಿಯಾಗಿರ್ತದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾರಾದರೂ ಟ್ರೈ ಮಾಡಿದರೆ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ, ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ಈಗ ನಾನು.
ನೋಡಿ ಎಲ್ಲ ನೀಟಾಗಿ ನಾನು ಅನ್ನ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಕ್ಯಾಪ್ಸಿಕಮ್ ರೈಸ್ಗೆ. ಇದೆಲ್ಲ ಆದಮೇಲೆ ಲಾಸ್ಟಿಗೆ ನಾವು ಏನು ಎಣ್ಣೆಯಲ್ಲಿ ಶೇಂಗಾನ ಹುರಿದಿಟ್ಕೊಂಡಿದ್ದೋ ಅದನ್ನು ಹಾಕ್ಕೋಬೇಕು. ಆವಾಗ ಏನಾಗುತ್ತೆ ಕ್ರಂಚಿನೆಸ್ ಹಂಗೆ ಇರುತ್ತೆ. ನಾವು ಮೊದಲೇ ಹಾಕಿಬಿಟ್ರೆ ಏನಾಗ್ಬಿಡುತ್ತೆ ಅದೊಂಥರ ಮೆತ್ತಗಾಗ್ಬಿಡುತ್ತೆ ಶೇಂಗಾ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ. ಈಗ ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಬಿಸಿ ಬಿಸಿ ಕ್ಯಾಪ್ಸಿಕಮ್ ರೈಸ್ ಬಾತ್ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ. ಟಿಫನ್ ಬಾಕ್ಸ್ಗೂ ಮಕ್ಳಿಗೆ ಹಾಕಿ ಕಳಿಸ್ಬೋದು. ನೀವು ಇದು ಗೊಜ್ಜು ರೆಡಿ ಮಾಡಿ ಇಟ್ಕೊಂಡು ಒಂದು 2-3 ದಿವಸ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ನೀವು ಇದನ್ನ ಯೂಸ್ ಮಾಡ್ಬೋದು. ಯಾರಾದರೂ ಟ್ರೈ ಮಾಡಿದರೆ ಖಂಡಿತ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.